ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ನಾನು ಯಾವುದೇ ರೀತಿ ಡಿಸೈನ್ನ ತೋರಿಸ್ತಾ ಇಲ್ಲ, ಅದ್ರ ಬದಲು ನಿಮಗೆ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ. ಈ ಟಿಪ್ ಬಂದು ಬಿಗಿನರ್ಸ್ಗೆ ತುಂಬ ಯೂಸ್ ಆಗುತ್ತೆ. ಹೊಸ್ದಾಗಿ ನಾವೇನಾದರೂ ಕುಚ್ಚು ಕಲಿಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ತುಂಬ ತುಂಬಾ ಯೂಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ಹೊಸ್ದಾಗಿ ಶುರು ಮಾಡಿದಾಗ ಅವ್ರಿಗೆ ಗೊತ್ತಿರಲ್ಲ ನಾವು ಎಷ್ಟೆಲ್ಲ ತೊಗೋಬೇಕು, ಯಾವ ರೀತಿ ತೊಗೋಬೇಕು, ಮತ್ತು ಅದಕ್ಕೆ ನೀಡಲ್ ಯಾವ ರೀತಿ ಹಾಕ್ಕೋಬೇಕು. ಕೆಲವರು ತುಂಬ ವಿಡಿಯೋಗಳು ತೋರಿಸ್ತಾರೆ, ನೀವು ಗಮ್ ಹಾಕ್ಬಿಟ್ಟು ಹಾಕೊಳ್ಳಿ ತುಂಬ ಈಸಿ ಆಗುತ್ತೆ ಅಂತ. ಆವಾಗ ಅದರಲ್ಲಿ ಕೆಲವೊಬ್ಬರಿಗೆ ಯಾವ ರೀತಿ ಗಮ್ ಹಾಕಬೇಕಂತ ಗೊತ್ತಿರಲ್ಲ, ಮತ್ತು ಯಾವ ರೀತಿ ಡ್ರೈ ಆದಮೇಲೆ ಹಾಕೋಬೇಕು, ಇಲ್ಲ ಹಾಕಿದಾಗ ಬಿಚ್ಚೋಗುತ್ತೆ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ತಲೆಗೆ ಹಾಕುವಂಥ ಹೇರ್ ಪಿನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲೂ ನಾವು ತುಂಬ ಈಸಿಯಾಗಿ ಕುಚ್ಚು ಹಾಕೋಬೋದು. ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ 60 ದಾರ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ತಲೆ ಹಾಕ್ತೀವಲ್ಲ ಹೇರ್ ಪಿನ್ನ, ಅದನ್ನು ಈ ರೀತಿ ಮಿಡಲಲ್ಲಿ ಹಾಕೊಳ್ಳೋಣ ನೋಡಿ. ಈ ರೀತಿ ಹಾಕ್ಕೊಂಡು ನಾವು ಆ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ಥ್ರೆಡ್ನ ಕಟ್ ಮಾಡಿಕೊಂಡು ನಾವು ದಾರನ ಈ ರೀತಿ ಮಿಡಲಲ್ಲಿ ಹಾಕ್ಕೋಬೇಕು. ನೀವು ಕೇಳ್ಬೋದು, ದಾರ ಆ ಕಡೆ ಈ ಕಡೆ ಆಗಲ್ವಾ ಅಂತ. ಖಂಡಿತ ಆಗುತ್ತೆ, ಏಕೆಂದರೆ ಸಿಲ್ಕ್ ಥ್ರೆಡ್ ಅಲ್ವಾ, ಆ ಕಡೆ ಈ ಕಡೆ ಖಂಡಿತ ಆಗುತ್ತೆ. ಅದಕ್ಕೆ ಈ ರೀತಿ ಮಾಡಿ ನೋಡಿ. ನಾವು ಹೇರ್ ಪಿನ್ನ ಇಟ್ಕೊಂಡು ಅದೇ ಕಲರ್ ದಾರದಲ್ಲಿ ನಾವು ಒಂದು 2ರಿಂದ 3 ನಾಟ್ ಹಾಕ್ಕೋಬೇಕಾಗತ್ತೆ. ಆ ರೀತಿ ಹಾಕೋದ್ರಿಂದ ನಮಗೆ ಸಿಲ್ಕ್ ಥ್ರೆಡ್ಡು ಆ ಕಡೆ ಈ ಕಡೆ ಜರುಗೋದಿಲ್ಲ, ಕರೆಕ್ಟಾಗಿ ಒಂದೇ ಕಡೆ ಇರುತ್ತೆ. ಒಂದು 3 ನಾಟ್ ಹಾಕ್ಕೊಳ್ಳಿ. 3 ನಾಟ್ ಹಾಕ್ಕೊಂಡು ನಾನು ಎಕ್ಸ್ಟ್ರಾ ದಾರ ಹತ್ರ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನಮಗೆ ಈ ರೀತಿ ಬರುತ್ತೆ ಗಂಟು ಹಾಕೊಂಡ್ಮೇಲೆ ನೋಡಿ, ಜರುಗೋದಿಲ್ಲ. ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ. ಆ ಕಡೆ ಈ ಕಡೆ ಆಗೋದಿಲ್ಲ, ನಮಗೆ ಕರೆಕ್ಟಾಗಿ ಅದು ಮಧ್ಯದಲ್ಲೇ ಇರುತ್ತೆ. ನಾವು ಈಸಿಯಾಗಿ ಹಾಕೋಬೋದು ನೋಡಿ. ಕರೆಕ್ಟಾಗಿ ಆ ಕ್ರೋಶಾದಲ್ಲಿ 4 ಚೈನ್ ಹಾಕಿರ್ತೀವಲ್ಲ, ಅದ್ರ ಮಿಡಲಲ್ಲಿ ನಾವು ಹೇರ್ ಪಿನ್ನ ಪಾಸ್ ಮಾಡಿ ಎಷ್ಟು ಈಸಿಯಾಗಿ ಕುಚ್ಚನ್ನ ಹಾಕ್ಕೋಬೋದು. ಇದು ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನೀಡಲ್ಗೆ ನಾನು ಸಿಲ್ಕ್ ಥ್ರೆಡ್ನ ಇಟ್ಕೊಂಡಿದ್ದೀನಿ, ಅದರಿಂದ ನಾನು 3 ಗಂಟೆ ಹಾಕೋತಾ ಇದ್ದೀನಿ. ಮೂರು ಸಲ ಗಂಟನ್ನ ಹಾಕ್ಕೊಂಡು ನಾವು ಅದನ್ನು ಟ್ರಿಮ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬೇಬಿ ಕುಚ್ಚು ಆಗಿರೋದ್ರಿಂದ ಇದು ತುಂಬ ಉದ್ದ ತೊಗೋಬಾರ್ದು. ಒಂದು 3/4 ಇಂಚಷ್ಟು ನಾವು ತೊಗೊಂಡ್ರೆ ಸಾಕಾಗುತ್ತೆ. ಒಂದು 3/4 ಇಂಚಷ್ಟು ನಾನು ಕುಚ್ಚನ್ನ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಆವಾಗ ನಮಗೆ ಪುಟ್ಟದಾಗೆ ಚೆನ್ನಾಗಿ ಕಾಣುತ್ತೆ ಕುಚ್ಚು ಅನ್ನೋದು ನೋಡಿ. ಎಷ್ಟು ಈಸಿಯಾಗಿ ಹಾಕೋತಾ ಇದ್ದೀವಿ. ಇದೇ ರೀತಿ ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ನೀಡಲಿಗೆ ಹಾಕಬೇಕಂದ್ರೆ ಕೆಲವರಿಗೆ ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ದಾರದ ಎಳೆಗಳು ಸೂಜಿ ಒಳಗಡೆ ಹೋಗೋದಿಲ್ಲ, ಅವಾಗ ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಟ್ರಿಕ್ ತುಂಬ ಯೂಸ್ ಆಗುತ್ತೆ. ನಾವು ಇಲ್ಲಿ ದಾರನ 60 ತೊಗೊಂಡಿದ್ದೀವಿ, ಅಂದರೆ ಡಬಲ್ ಮಾಡಿದಾಗ ನಮಗೆ 120 ಆಗುತ್ತೆ. ಅದನ್ನು ಕುಚ್ಚು ಕಟ್ಟಿದಾಗ ನಮಗೆ 247 ಬರುತ್ತೆ. ನಮಗೆ ಕರೆಕ್ಟಾಗಿ ಕುಚ್ಚು ಅನ್ನೋದು ಪುಟ್ಟದಾಗೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಡಿ. ಅದೇ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಹೊಸದಾಗಿ ಏನಾದರೂ ಹಾಕಬೇಕಾದ್ರೆ ಸ್ವಲ್ಪ ಕುಚ್ಚು ಲೆಂತಿ ಉದ್ದ ಆಗೋ ಥರ ಚಾನ್ಸ್ ಇರುತ್ತೆ. ಆವಾಗ ನೋಡಿಕೊಂಡು ಅದೇ ಲೆವೆಲಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನ ನಾವು ಈ ರೀತಿ ಟ್ರಿಮ್ ಮಾಡಿಕೊಂಡ್ರೆ ಆಯಿತು ನೋಡಿ. ಇವು 2 ಒಂದೇ ಸಮ ಬಂದಿದೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕುಚ್ಚು ಹಾಕಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದೇ ರೀತಿ ಬೇಬಿ ಕುಚ್ಚನ್ನು ಕೂಡ ಹಾಕ್ಬೋದು. ಕೆಲವರಿಗೆ ಕ್ರೋಶ ತುಂಬ ಈಸಿಯಾಗಿ ಹಾಕ್ತಾರೆ, ಕುಚ್ಚು ಹಾಕೋ ತುಂಬ ಕಷ್ಟ ಆಗ್ತಿರುತ್ತೆ. ಅಂಥವ್ರಿಗೆ ಈ ಟ್ರಿಕ್ ಯೂಸ್ ಆಗುತ್ತೆ. ಇದೇ ರೀತಿ ಬೇಬಿ ಕುಚ್ಚನ್ನ ನಾವು ಡೈರೆಕ್ಟ್ ಬಟ್ಟೆಗೆ ಯಾವ ರೀತಿ ಹಾಕಬೇಕು ಅಂತ ನಿಮಗೇನಾದರೂ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಮಗೆ ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಈ ರೀತಿಯಾದಂಥ ಬೀಡ್ಸ್ ಡಿಸೈನ ಯಾವ ರೀತಿ ಮಾಡಬೇಕು ಅಂತ ನಿಮಗೇನಾದರೂ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಬೀಡ್ಸ್ನ ಯೂಸ್ ಮಾಡಿಕೊಂಡು ಆ ಕುಚ್ಚನ್ನ ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣುತ್ತೆ. ಯಾವುದೇ ರೀತಿ ಕಷ್ಟಪಡದೆ ಬಿಗಿನರ್ಸ್ಗೆ ತುಂಬ ಯೂಸ್ ಆಗುವಂಥ ಒಂದು ಟಿಪ್ಸ್ ಇದು. ಖಂಡಿತ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.